ನೀವು ಆನ್ಲೈನ್ ಕ್ಲಾಸಲ್ಲಿ ಇಲ್ಲ ಆಫ್ಲೈನ್ ಕ್ಲಾಸಲ್ಲಿ ಇದ್ದೀರಾ? ಸ್ವಲ್ಪ ಹೇಳಿ, ಎಸ್ ಆರ್ ನೋ? ಗುಡ್. ಸೊ ಕವಿತಾ, ವಾಟ್ ಇಸ್ ದ ಬೋನಸ್? ಯು ಹ್ಯಾವ್ ಎನಿ ಗಿಫ್ಟ್ ಬೋನಸ್ ಮೆಮೊರಿ ವಿನ್ನರ್ಗೆ ಇದೆಯಾ? ಓಕೆ, ಸೊ ವಿಲ್ ಗಿವ್ ಸಮ್ ಗಿಫ್ಟ್ ಆಲ್ಸೋ. ಸೊ ಏನಪ್ಪ ಮೆಮೊರಿ ಗೇಮ್ ಅಂದ್ರೆ ನಾಳೆ ಸಂಜೆ ಹೋಗೋದ್ರೆ, ಸೊ ಕವಿತಾ ಇವಾಗ ಇನ್ಚಾರ್ಜ್, ಯು ಶುಡ್ ನಾಟ್ ಫರ್ಗೆಟ್, ಯು ಶುಡ್ ಮೇಕ್ ಇಟ್ ಕಂಪ್ಲೀಟ್. ನಾಳೆ ಸಂಜೆ ಅಷ್ಟರಲ್ಲಿ ಈವ್ನಿಂಗ್, ನಾಳೆ 4:30 ಕಾಫಿ ಟೈಮ್ಗೆ ಯಾರು ಹೈಯೆಸ್ಟ್ ಹೆಸರನ್ನ ಹೇಳ್ತಾರೆ ಮೆಮೊರಿ ಗೇಮ್, ಯಾರು ಜನರು ಜ್ಞಾಪಕ ಇಟ್ಕೊಂಡಿರ್ತೀರಾ, ಏನ್ ಗೇಮು? ಮೆಮೊರಿ ಗೇಮ್. ಯಾರು ಹೈಯೆಸ್ಟ್ ಜ್ಞಾಪಕ ಇಟ್ಕೊಂಡಿರ್ತೀರಾ ಗಿಫ್ಟ್ ನಮಗೂ ಗೊತ್ತಿಲ್ಲ ಇದಂತ ಮೇಡಲ್ ತೋರಿಸ್ಬೇಕು, ತೋರಿಸಿದ್ರೆ ನಾನು ಹೇಳ್ತೀನಿ. ಸೊ ಹೂ ಇಂಟ್ರೊಡ್ಯೂಸ್ ಫಸ್ಟ್? We need a mic runner. Anybody mic runner? No, you should come. Somebody is required. Assistant, take a break completely. No. ಬಂದು ಕೂತ್ಕೊಂಡ್ಬಿಡಿ. Sit comfortably. Yes sir. ನನ್ನ ಹೆಸರು ಚಿಕ್ಕಯ್ಯ ಅಂತ ಹೇಳ್ಬಿಟ್ಟು. ಬೇಸಿಕಲಿ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದುವರೆಗೆ ನಾವು ತುಂಬ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಮ್ಯಾನೇಜರ್ ಮೇಂಟೆನೆನ್ಸ್ ವರ್ಕ್ ಮಾಡಿದ್ದು. ಈಗ ಲಾಸ್ಟ್ ಒಂದು 3 ಮಂತ್ಸಿಂದ ನಾವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಇರೋದು ಕಡೂರಲ್ಲಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಹಾಗೆ ಬೆಂಗಳೂರಲ್ಲಿ ಕೂಡ ಇಲ್ಲಿ ಕೂಡ ಇರ್ತೀವಿ. ಅಲ್ಲಿ ನಮ್ಮ ಬ್ರದರ್ಸ್ ವರ್ಕ್ ಆಗ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಬಿಸ್ನೆಸ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಹಾರ್ಡ್ವೇರ್, ಇಂಡಸ್ಟ್ರಿಯಲ್ ಸಪ್ಲೈ ಆ್ಯಂಡ್ ಸರ್ವಿಸಸ್, ಮತ್ತು ಫಾರ್ಮರ್ಸಿಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನು ಸಪೋರ್ಟ್ ಇದೆ. ಆಗ ಅದರಲ್ಲಿ ಸಬ್ಸಿಡಿ, ಗೌರ್ಮೆಂಟ್ ಸಬ್ಸಿಡಿ ರೂಪದಲ್ಲಿ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾರೆ. BTI ಜಾಯ್ನ್ ಆಗಿ ಎಷ್ಟು ದಿವಸ ಆಯಿತು? ಯಾವ ಮೆಂಬರು? ಏನು 2ರಿಂದ 3 ಇಂಪ್ಲಿಮೆಂಟ್ ಮಾಡಿದ್ದೀರಾ? ಏನು ತುಂಬ ಇಷ್ಟ ನನಗೆ BTI? ಆ್ಯಕ್ಚುಲಿ BTI ಜಾಯ್ನ್ ಆಗಿ ಒಂದು ವಾರ ಆಯಿತು. ಇದರಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಕನೆಕ್ಟಿವಿಟಿಯಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ, ಚೆನ್ನಾಗಿದೆ. ಏನು ಇವ್ರ ಹೆಸರು? ಯಾರು ಬಾಯಿಂದ ಹೇಳ್ತೀರ ಮೆಮೊರಿ ರಿಪೀಟ್ ಏನೋ ಹೆಸರು? ಚಿಕ್ಕಯ್ಯ. ಏನು ಬಿಸ್ನೆಸ್ಸು? ಯಾವುದು? ಯಾವುದಿದೆ? ಎಲ್ಲೆಲ್ಲಿ ಇರ್ತಾರವರು? ಯಾರಿಗೆ ಹೆಲ್ಪ್ ಮಾಡೋದವರು? ಯಾವ್ದು ಹೆಲ್ಪ್ ಮಾಡ್ತಾರೆ? ಡ್ರಿಪ್ ಇರಿಗೇಷನ್ ಸಬ್ಸಿಡಿಗೆ ಹೆಲ್ಪ್ ಮಾಡೋದವರು. ಇವಾಗ ಮೆಮೊರಿಯಲ್ಲಿ ಕೂತ್ಕೊಡ್ತಾ ಚಿಕ್ಕಮಗಳಿಂದ ಯಾರು ಬಂದಿದ್ದಾರೆ? ಯಾವರು? ಎಲೆಕ್ಟ್ರಿಕಲ್ ಬಿಸ್ನೆಸ್ ಹಾರ್ಡ್ವೇರ್ ಇರೋರು ಯಾರು? ರೈತರಿಗೆ ಸಬ್ಸಿಡಿ ಕೊಡಿಸೋರು ಯಾರು? ಓಕೆ, ಹೆಸರು ಜ್ಞಾಪಕ ಕೂತ್ಕೊಂಡ? ಸೊ ಯು ಹ್ಯಾವ್ ಟು ರಿಮೆಂಬರ್ ಸಮ್ ನೇಮ್. ಓಕೆ, ವೆಲ್ಕಮ್ ಚಿಕ್ಕಯ್ಯ. ಯಾರು ಮಾತಾಡ್ತಾರೆ? The mic runner should run. Let's see how fast he will run. ಚಂದ್ರಶೇಖರ್ ಅಂತ. ಇನ್ನೊಂದು ಹೆಸರು? ಏನಿರಬೇಕು? ಹಾಯ್ ಚಂದ್ರಶೇಖರ್. ಓಕೆ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನಾನು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 2 ಮಂತ್ಸಿಂದ ಪ್ಲ್ಯಾನ್ ಮಾಡಿದ್ದೀನಿ. ಅಷ್ಟರಲ್ಲಿ ನನಗೆ BTI ಸಿಕ್ತು. ಇದೇನಂದ್ರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಎಲ್ಲ ಬಿಸ್ನೆಸ್ ಇರೋದು ಒಂದು ಅಟ್ಮಾಸ್ಫಿಯರ್ ಬೇಕು. ಈ ಅಟ್ಮಾಸ್ಫಿಯರ್ ಸಿಕ್ಕಿದ್ರೆ ನಮ್ಮ ವಿಷನ್ ಒಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಅಗ್ರಿಕಲ್ಚರ್ ಇದ್ದೀವಿ. ಸೊ ನಾವು ಆ ರೂಟಲ್ಲಿ ಇದ್ದೀವಿ. ಸೊ ನಮಗೆ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಒಂದು ವಿಷನ್ ಬೇಕು, ಒಂದು ಪ್ಲ್ಯಾನಿಂಗ್ ಬೇಕು. ಆ ಪ್ಲ್ಯಾನಿಂಗ್ ಸಿಗಬೇಕಂದ್ರೆ ಅವ್ರ ಜೊತೆ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಏನಾಗಿದೆ, 1 ವೀಕ್ ಆಯಿತು. ಏನು ತುಂಬ ಇಷ್ಟ BTI? ಸೊ ಮೇನ್ ಏನಂದರೆ ನನಗೆ ಒಂದು ಗುರಿ ಬೇಕು. ಗುರು ಬೇಕು. ನಮ್ಮ ಗುರಿ ಇದೆ, ಗುರು ಬೇಕು, ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಒಂದು ಪ್ಲ್ಯಾನ್ ಮಾಡೋಕ್ಕೆ ಒಂದು ಅವಕಾಶ ಬೇಕು. ಇಲ್ಲ ಅಂದರೆ ನಾವು ಹಿಂದೆ ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದಕ್ಕೆ ಅದು ಚಿತ್ರಾನ್ನ ಆಯಿತು. ಹಾಗಾಗಿ ಒಂದು ಪ್ಲ್ಯಾನಿಂಗ್ ಬೇಕು, ಒಂದು ಬೇಕು ಅಂತ ನಾವು ವಿಚಾರ. ಓಕೆ, ಸೊ ಏನಿದೆ ಹೆಸರು? ಯಾವ ಊರಿಂದ ಬಂದಿದ್ದಾರೆ? ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ? ಚಿಕ್ಕಬಳ್ಳಾಪುರ. 2 ಬಿಸ್ನೆಸ್ ಏನು ಮಾಡಿದ್ದಾರೆ ಗೊತ್ತು? ಚಿತ್ರಾನ್ನ. ಏನು ಬಂದಿದ್ದಾರೆ? ಆಲ್ರೆಡಿ ಅವ್ರು ಸಕ್ಸಸ್ಫುಲ್ ಪರ್ಸನ್. ಅವ್ರದ್ದು ದೊಡ್ಡ ಒಂದು ರೈತರವರು. ಸೊ ಏನು ಮಾಡೋಣ ಅವ್ರಿಗೆ? ನೆಕ್ಸ್ಟ್. Yes. ನನ್ನ ಹೆಸರು ವಿಜಯಾದಿತ್ಯ ಅಂತ ಹೇಳಿ. ಹಾಯ್ ವಿಜಯ್. ನಾನು ಬೆಂಗಳೂರಿಂದ ಬಂದಿದ್ದೀನಿ.
ನಾವು ಬಂದು ರಿಯಲ್ ಟೈಮ್ ಪ್ರಾಡಕ್ಟ್ ಡೆವಲಪರ್ ಆ್ಯಂಡ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಸರ್ವಿಸ್ ಕೊಡ್ತೀವಿ ಆ್ಯಂಡ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಸೊ ಇದು ನನ್ನ ಬಿಸ್ನೆಸ್ಸು. ಲಾಸ್ಟ್ 5 ಇಯರ್ಸಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ಸೀರಿಯಸ್ ಆಗಿ ತಗೊಂಡು ಬಂದಿದ್ದೀನಿ. ಯಾವ ಮೆಂಬರ್ಶಿಪ್ ಇದ್ದೀರಾ? ಲೈಫ್ ಏನು ಮೂರು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಬಿ ಟಿ ಐಗೆ ಜಾಯ್ನ್ ಆಗಬೇಕು 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆ ಅನ್ಸುತ್ತೆ ಜಾಯ್ನ್ ಆಗಿ. ಜಾಸ್ತಿ ಆಗಿದೆ. 2 ಇಯರ್ಸ್ ಕೋರ್ಸ್. 2 ಇಯರ್ಸ್ ಆಗಿದೆ. ಮದುವೆ ಆಗಿದ್ದೀರಾ ಅಂತ ಗೊತ್ತಾಯ್ತು. ಅದೇ ಮಧ್ಯದಲ್ಲಿ ಮದುವೆ ಆಯಿತು, ಅವಾಗ ಇಂಪ್ಲಿಮೆಂಟ್ ಆಯಿತು. ಅದಾದ್ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಜೊತೆಲಿ ನಮಗೊಂದು ಆರ್ಡರ್, ಜರ್ಮನ್ ಆರ್ಡರ್ ಇತ್ತು. ಸೊ ಹಾಗಾಗಿ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಕ್ಲಾಸಸ್ಗೆ. ಸೊ ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಬಿಸ್ನೆಸ್ ಡೆವಲಪ್ ಆಗಬೇಕು ಅಂತೇಳಿ ಸೀರಿಯಸ್. ಓಕೆ, ವೆಲ್ಕಮ್. ಇದೆ ಯಾವ ಕನ್ಫ್ಯೂಷನ್ ಮಾಡ್ಕೊಡಿ. ಮದುವೆ ಆಗಿ ಬೆಳೆಯೋಕ್ಕಾಗಿಲ್ಲ ಅಂತ ತಿಳ್ಕೊಂಡ್ಬಿಡಿ. ಈಸ್ ಅ ಪ್ರಾಡಕ್ಟ್ ಡೆವಲಪರ್, ಮಿಷಿನ್ ಡೆವಲಪರ್. ನೀವೇನಾದರೂ ಒಂದು ಐಟಮ್ ತೋರಿಸಿದ್ರೆ ಅದನ್ನು ಆಟೋಮೆಟಿಕ್ ಮಿಷಿನ್ ಮಾಡ್ತಾರೆ. ಶೋ ಸಮಥಿಂಗ್ ಯು ವಿಲ್ ಕ್ರಿಯೇಟ್ ದಟ್ ಕೈಂಡ್ ಆಫ್ ಎ ಡಿಸೈನ್ ಅಂಡ್ ರೀಲ್ಸ್. ರೈಟ್, ವೆಲ್ಕಮ್ ಇದೆ. ನೆಕ್ಸ್ಟ್ Hi Sushma. You want memory? You want money? ಏನು ಅವ್ರ ಹೆಸರು? Hi Sushma. ಏನ್ ಬಿಸ್ನೆಸ್ ಇನ್ನೇನು ಆ್ಯಡ್ ಮಾಡ್ಬೇಕಂತಿದ್ದಾರೆ? ವೆರಿ ಗುಡ್. ಏನು ತುಂಬ ಇಷ್ಟ ಬಿಲ್ಕೇನಲ್ಲಿ ಅವ್ರಿಗೆ? ಓಕೆ, ಯಾವ ಊರಿಂದ ಬಂದಿದ್ದಾರೆ? ಯಾವ ಸಿಟಿ? ಓಕೆ, ಯಾರು 5 ಜನರ ಹೆಸರು ಹೇಳ್ತೀರಾ? 5 ಜನ ಪರಿಚಯ ಮಾಡ್ಕೊಂಡ್ರೆ 4 ಜನ ಮಾಡ್ಕೊಂಡ್ರ? ಹೇಳಿ ಸರ್. ವೆರಿ ಗುಡ್, ಗುಡ್ ಮೆಮೊರಿ. ರೀಕಾಲ್ ಇಟ್. ಓಕೆ, ನೆಕ್ಸ್ಟ್ ಯಾರು ಇಂಟ್ರೊಡ್ಯೂಸ್ ಮಾಡ್ತೀರಾ? ಗುಡ್ ಬಗ್ಗೆ ಇಂಟ್ರೊಡ್ಯೂಸ್. ಹಿಂಗೆ ಇದು ಸ್ಟಾಪ್ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಮಿಕಾ ಪ್ರಶಾಂತ್ ಅಂತ. ಏನೋ ಹೇಳಿದ್ರು ಅವರು. ಮೇಡಮ್, ನಿಮ್ಮ ಬೇರೆಯವ್ರು ನಿಮ್ಗೆ ಕರೀಲಿಲ್ಲ ಅಂದ್ರೆ ನೀವೇನು ಮಾಡಬೇಕು? ಇನ್ನೊಂದ್ಸತಿ ಹೇಳಬೇಕು. ಹಾಯ್, ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾ ಪ್ರಶಾಂತ್ ಅಂತ ಹೇಳಿ. ನನ್ನ ಹೆಸರು ಮಲ್ಲಿಕಾ ಪ್ರಶಾಂತ್. ಮಾರ್ಕೆಟಲ್ಲಿ ದುಡ್ಡು ಬರಬೇಕಾ? ಮಾರ್ಕೆಟಲ್ಲಿ ದುಡ್ಡು ಬರಬೇಕಾ? ಪ್ರಾಡಕ್ಟ್ ಸೇಲ್ ಆಗಬೇಕಾ? 100 ಸತಿ ಹೇಳಬೇಕು. ನನ್ನ ಹೆಸರು ಮಲ್ಲಿಕಾ, ನನ್ನ ಹೆಸರು ಮಲ್ಲಿಕಾ ಪ್ರಶಾಂತ್, ನನ್ನ ಬ್ರ್ಯಾಂಡ್ ಇದು ಅಂತ ಜೋರಾಗಿ ಹೇಳಿ. ನನ್ನ ಹೆಸರು ಮಲ್ಲಿಕಾ ಪ್ರಶಾಂತ್. ನಾನು ಬಸವೇಶ್ವರ ನಗರದಿಂದ ಬಂದಿದ್ದೀನಿ, ಬೆಂಗಳೂರು. ನಾನು ಮ್ಯಾನುಫ್ಯಾಕ್ಚರ್ಸ್ ಆಫ್ ಅಲ್ಟ್ರಾಸೋನಿಕ್ ಕ್ಲೀನರ್ಸ್ ಅಂತ ಅಲ್ಟ್ರಾಸೋನಿಕ್ ಕ್ಲೀನರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದನ್ನ ಹಾಸ್ಪಿಟಲ್ಸ್ಗೆ, ಆಟೋಮೊಬೈಲ್ಸ್ಗೆ, ಕಾರ್ಸ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕೊಡ್ತೀವಿ. ಇಲ್ಲಿಗೆ BTAಗೆ ಯಾಕೆ ಸೇರಿಕೊಂಡೆ ಅಂದರೆ ಸತ್ಯ ಸರ್ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಎಷ್ಟೇ ಇಂಗ್ಲೀಷ್ ನಾನು ಕಲ್ತಿದ್ರು ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿ ತಲೆ ಹೋಗೋದು. ಸೊ ಹಾಗಾಗಿ ಕನ್ನಡ ಅಂತ ಬಂದೆ. ಮತ್ತು ಅದು ಮೇಡಮ್ದು ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಇಷ್ಟ ಆಯಿತು. ಅದು ನನಗೆ ಅವೇರ್ನೆಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಜಾಯಿನ್. ಲಾಸ್ಟ್ ಮಂತಲ್ಲಿ, ಅದೇ ಇದೇ ಮಂತಲ್ಲಿ ಅವರು ಸಿಲ್ವರ್ ಮೆಂಬರ್ ಆಗಿ ಬಂದು ಈಗ ಮತ್ತೆ ಡೈಮಂಡ್ ಮೆಂಬರ್ ಆಗಿ ಬಂದಿದ್ದಾರೆ. ನೆಕ್ಸ್ಟ್
ಎಲ್ರಿಗೂ ನಮಸ್ಕಾರ. 4 ಜನ ಸೊ ವೈಟ್ ಆ್ಯಂಗಲ್ ನಮಸ್ಕಾರ ಅಂತ ಹೆಸರು. ನನ್ನ ಹೆಸರು ಪ್ರದೀಪ್ ಕುಮಾರ್. ಥ್ಯಾಂಕ್ ಯು. ಬೆಂಗಳೂರಿನ ಹೃದಯ ಭಾಗದಿಂದ ಬರ್ತಾ ಇದ್ದೀವಿ. ಬೆಂಗಳೂರು ಹೃದಯ ಭಾಗ ಯಾವುದು? ಇಲ್ಲ ಇಲ್ಲ.